ಅನು ಈ ಗಿಡನ ಎಷ್ಟು ವರ್ಷದಿಂದ ಬೆಳೆಸಿದೀಯ ಅನು ನೀನು? ಈ ಪಾಟಲ್ಲೇ ಇದೆ, ಇಷ್ಟು ಚಿಕ್ಕ ಪಾಟಲ್ಲೇ? 2 ವರ್ಷ ಆಯ್ತು. 2 ವರ್ಷದಿಂದ ಹಿಂಗೆ ಇದಾವ? ಅದಕ್ಕೇನು ಜಾಸ್ತಿ ಪೋಷಣೆ ಸಿಕ್ಕಿಲ್ಲ ಅದಕ್ಕೆ. ಅಲ್ಲ ಅದು ಚೆನ್ನಾಗಿ ಇಲ್ಲ. 2 ಪಾಟಲ್ಲಿ ಐತೆ. ಎಂತ ಗಂಡೆ ಇದ್ರೊಳಗೆ ಒಂದು ಜೇನು ಬರುತ್ತೆ, ಇದು ಬಂದಿದೆಯೇನೋ ನೋಡ್ತೀನಿ. ಸಣ್ಣ ಜೇನು, ಅದೇನೋ ಬೇರೆ ಜಾತಿ ಜೇನು, ಅದ್ರ ಹೆಸರು ಏನೋ ಹೇಳಿದ್ರು. ಮೆಡಿಸಿನಲ್ ವ್ಯಾಲ್ಯೂ ಇರೋ ಜೇನು, ಇಷ್ಟೇ ದಪ್ಪ ಇರುತ್ತೆ, ಸೊಳ್ಳೆ ಥರ. ಅದಕ್ಕೆ ಇಷ್ಟು ದಪ್ಪ ಮಡಕೆಗಳು ಇಟ್ಬಿಟ್ಟು ಜೇನು ಸಾಕಾಣಿಕೆ ಮಾಡ್ತಾರೆ. ಇಷ್ಟೇ ದಪ್ಪ ಮಡಕೆ, ಅದು ಹನಿ ಇಷ್ಟೇ ಸಿಗೋದು. ತುಂಬಾ ಮೆಡಿಸಿನ್ ವ್ಯಾಲ್ಯೂ. ದೊಡ್ಡ ಅಂಥದ್ದು ಬೇಕು ಅಂತ ಮಡಿಕೆ ಸಿಗುತ್ತಾ? ಸಿಗುತ್ತೆ. ಅವ್ರು ಯಾರೋ ನಮಗೆ ಒಂದು ಜೇನು ಕಳಿಸಿದ್ದಾರೆ ಕೂರ್ಗಿಂದ. ಅಪ್ಪ ಅದು ನಮಗೆ ಒಂಥರ ಈ ನಿಮ್ಮ ಮನೇಲಿ ಬೆಳೆಯೋ ಥರ ಜೇನು ಇಲ್ಲ, ಅದು ಟೇಸ್ಟೇ ಇಲ್ಲ. ಅದೇ ಇದೇ ಇರ್ಬೋದು ಹಂಗಾರೆ. ಸಣ್ಣ ಜೇನು ಇದೊಂದು ಬಂದಿದೆಯಾ ಅಂತ ನೋಡ್ತೇನೆ. ಏನೇನೋ ಇದ್ರ ಹೆಸರು? ಪಿಂಕ್ ಲೇಡಿ. ವಾ, ಎಷ್ಟು ಚೆನ್ನಾಗಿದೆ. ಅದೆಷ್ಟು ಹೋಗಿದೆಲ್ಲ. ಇದ್ರ ಹೆಸರು? ಇದ್ರ ಕ್ಯಾಲತಿಯ ಪುಟ್ಟ ಗಿಡ ಇರುತ್ತಲ್ಲ, ಅದೇ ದೊಡ್ಡದಾಗಿ. ವಾ, ಸೂಪರ್ ಆಗಿತ್ತು. ಇಲೆಗೆ ಎಷ್ಟೊಂದು ಐತೆ, ಪಾಟ್ ತುಂಬ ಬಿಟ್ಟಿರ್ತದಲ್ಲ. ಇದು ಅಲೋಕೇಶಿಯಾ ಅಮೆಝಾನ್, ಇದು ಮೇಲಿರ್ದು ಗಿಡ. ಹಳೆ ಕಾಲದಿಂದ. ಅಯ್ಯೋ, ಮೊನ್ನೆ ಇವಳು ಕೇಳ್ತಾ ಇದ್ಲು ಇದನ್ನು. ಯಾರ? ಇದು ಬೇರೆ ಥರ ಇದೆಯಲ್ಲ. ಇದೊಂಥರ ಆಗ್ಲೋನಿಮ, ಇದೊಂಥರ ಆಗ್ಲೋನಿಮ. ಇದರಲ್ಲಿ ಇದೊಂದು ವೆರೈಟಿ, ಆಗ್ಲೋನಿಮದಲ್ಲಿ ವೆರೈಟಿ. ನೀನೊಂದು ಕೊಟ್ಟಿದ್ಯಾ, ರೆಡ್ ಲಿಪ್ಸ್ಟಿಕ್ ಆಗ್ಲೋನಿಮ. ಇದನ್ನು ನೀನು ಕೊಟ್ಟಿರೋದು. ಸೂಪರ್ ಆಗೈತೆ. ಅದು ಆ ಫ್ಯಾಮಿಲಿನೇನ? ಆಗ್ಲೋನಿಮನೇ. ಇದು ಮರದ ತುಂಡೊಂದು ಪ್ರಾಜೆಕ್ಟಿಗೆ ಅಂತ ತಂದಿದ್ದೀನಿ. ಇದು ಮರದ ಥರ ಮಾಡ್ತೀನಿ, ಇಲ್ಲೇನೇನೋ ಇಟ್ಬಿಟ್ಟು ಫರ್ನಲ್ಲಿ ಇಟ್ಬಿಟ್ಟು ಇಲ್ಲಿ ಅಲ್ಲಿ ಪಾಟ್ ಇಟ್ಬಿಡ್ತೀಯ? ಕಟ್ತೀನಿ, ಪಾಟ್ ಇಡಲ್ಲ, ಗಿಡನೇ ಕಟ್ತೀನಿ. ಕೊಂಡ್ಕೊಂಬಂದಿದ್ದೆ ನಾನು. ಇದು ಫರ್ನಲ್ಲ? ಕಾಡಲ್ಲಿ ಬೆಳೆಯೋ ಫರ್ನ್ ಕಲೆಕ್ಟ್ ಮಾಡಿರೋದು. ಇದು ಒಂಥರ ಕುರ್ಕುಮ ಅಂತ, ಹೂವು ಚೆನ್ನಾಗಿ ಬಿಡುತ್ತೆ. 2 ಕಲರು, ಅದೊಂದು ಕಲರು ಇದೊಂದು ಕಲರು. ಕೃಷಿ ಮೇಳದಲ್ಲಿ ತಗೊಂಡಿದ್ದೀನಿ. ಇವುಗಳ ಹೆಸರೇನು? ಇದ್ರ ಇದೂ ಫಿಲೋಡೆಂಡ್ರಾನ್ ಕ್ಸಾನಡು ಅಂತೇನೋ ಅಂತಾರೆ ಇದನ್ನ. ನೀನು ನನಗೆ ಮೊನ್ನೆ ಕೊಟ್ಟಿದ್ದು ಆ ಥರ ಗಿಡನ? ಅದರಲ್ಲಿ ಬೇರೆ ವೆರೈಟಿ ಡ್ರೆಸ್. ಇದೇನು ಗಿಡ? ಇದು ಒಂಥರ, ಇದು ಹೆಸರು ಗೊತ್ತಿಲ್ಲ, ಚೆನ್ನಾಗಿತ್ತು ಹೂವು ಅಂತ ತಗೊಂಡೆ. ಮೋಸ್ಟ್ಲಿ ಬ್ರೊಮಿಲಿಯಾಡ್ ಅಂತಾರಲ್ಲ. ತುಂಬ ಚೆನ್ನಾಗಿತ್ತು. ಹೌದು, ಕೇಳಕ್ಕೆ. ಇದು ನೀನು ಕೊಟ್ಟನಲ್ಲ ಗಿಫ್ಟು, ಅದು. ಇದು ಕಲರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ, 4-5 ಕಲರ್ ಇದೆ ಒಂದು ಗಿಡದಲ್ಲಿ. ಇದೇನು ಸುಮ್ಮನೆ ಇಂಡೋರ್ ಪ್ಲಾಂಟ್ ಇದು? ಅದು ಇಂಡೋರ್ ಪ್ಲಾಂಟ್, ಚೈನಾ ಡಾಲ್ ಅಂತಾರೆ ಅದನ್ನು. ಒಂದು ದಿವಸ ನಾವೆಲ್ಲ ಅಲ್ಲಿ ನೋಡ್ಬಿಟ್ಟು ನಿಮ್ಮ ಅಣ್ಣ ಗಿಡ ತುಂಬ ಚೆನ್ನಾಗಿತ್ತು. ಈಗ ಇಲ್ಲಿದ್ದಾವೆ. ಅದು ಸುಮ್ತಿ, ನಿಮ್ಮ ಮನೆಯೊಳಗಿಂದ ಸುಮ್ತಿ ಮನೆಗೆ ಹೋಗಿ ಸುಮ್ತಿ ನನಗೆ ಕೊಟ್ಟಿತ್ತು. ಸುಮ್ಮನೆ ಒಂದು ಲೆಪರ್ಡ್ ಲಿಲ್ಲಿ ಅಂತ ಸುಜಾತ ಇದನ್ನ ನೀನೇ ಹೇಳಿದ್ದು, ಹೂವು ಬಿಡುತ್ತೆ ಅಂತ. ನಂಗೆ ಗೊತ್ತಿಲ್ಲ, ನೋಡ್ಬಿಟ್ಟಿದ್ದೆ ಹೂವು. ಇಲ್ಲ, ಅದು ಕಲರ್ ಬರುತ್ತೆ. ಅದು ನಾನು ತಗೊಂಡೋಗಿ ಹೂವನೇ ಐತೆ ಆ್ಯಕ್ಚುಲಿ ಅದು. ಹೌದಾ? ಹೌದಾ? ಇಲ್ಲೇ ಆ ಗಡ್ಡೆಗಳೆಲ್ಲ ಬಂದ್ವಾ? ಇಲ್ಲ, ಸುಮ್ತಿ ಬೆಳೆಸೇ ಕೊಟ್ಟಿದ್ದಾಳೆ. ಓಕೆ, ಒಂದಿಟ್ರೆ ಸಾಕು, ಬಂದ್ಬಿಡ್ತದೆ. ನನ್ನ ಆರ್ಕಿಡ್ ಮತ್ತೆ ಹೂವು ಬಿಡ್ತೈತೆ ಇಲ್ಲಿ. ಅದಕ್ಕೇನೋ ಹಾಕ್ಬೇಕಂತಾರೆ, ಹಾಕ್ಬೇಕು. ಇವೆಲ್ಲ ಹಿಂಗೆ ಮಾಡಿದ ಗಿಡ ಮಗಳು ಅಂದ್ಬಿಟ್ಟು ನೀರು ಜಾಸ್ತಿ ಹಾಕೋಷ್ಟಿಲ್ಲ. 8 ದಿವಸಕ್ಕೊಂದ್ಸರಿ ಇವುಗಳನ್ನ ನೀರಲ್ಲಿ ಅದ್ಬಿಟ್ಟು ಟೇಬಲ್ ಟಾಪ್ ಮೇಲೆ ಇಡೋಕ್ಕೆ ಚೆನ್ನಾಗಿರುತ್ತೆ. ಒಂದು ಪ್ಲೇಟಲ್ಲಿ ಹಿಂಗೆ ಇಡೋದು. ಓಕೆ ಓಕೆ. ಪಾಟ್ ಏನು ಬೇಡ, ಅದಕ್ಕೆ ಪಾಟ್ ಏನು ಬೇಡ, ವಿತೌಟ್ ಪಾಟ್. ಇದು ಆದರೆ ಟ್ರೇಯಲ್ಲಿ ಇಟ್ಟರೆ ಚೆನ್ನಾಗಿ ಅಂದವಾಗಿ ಕಾಣಿಸುತ್ತೆ. ಅದೇ ಎಲ್ಲನೂ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿರೋದು ಮಾತ್ರ ಇವು ನೋಡಿ, ಎಷ್ಟು ಚೆನ್ನಾಗಿ ಬಂದ. ಇದು ಮಾಸು, ಸ್ಪ್ಯಾಗ್ನಮ್ ಮಾಸ್ ಅಂತ. ಇದು ಯಾಕೋ ಗಿಡ ಹೋಗ್ಬಿಟ್ಟಿದೆ. ಯಾವುದು? ಇದು
ಅಯ್ಯೋ ನಂಗೆ ಬೋರ್ ಆದಾಗ ನರ್ಸರಿಗೆ ಹೋಗಿ ತರ್ತೀನಿ. ಇದು ಜಾಸ್ತಿ ಆಗೋಗ್ಬಿಟ್ಟಿತ್ತು, ಅದು ನಾನು ಬಿಸಾಕ್ಬಿಟ್ಟೆ. ಇಷ್ಟು ಎಲ್ಲ ಆ ಕಡೆ ಒಂದು ಕಡೆ ಹಾಕ್ಬಿಟ್ಟಿದ್ದೀನಿ. ನರ್ಸರಿಗೆ ಹೋಗ್ಬಿಟ್ಟು ಯಾವ್ದಂದ್ರೆ ಗಿಡ ಹೂವು ಬಿಟ್ರೆ ತಗೊಂಬರ್ತೀನಲ್ಲ, ಅದು ತಗೊಂಬರ್ತಿರ್ತೀನಿ ಇಂಥದ್ದು. ಆದ್ರೆ ನನ್ನ ಹತ್ರ ಈ ಬಾಳದೇ ಇಲ್ಲ, ಇದು ಒಣಗೋತೈತೆ. ಇಲ್ಲ, ಬಿಸಿ ಜಾಸ್ತಿ ಆಗುತ್ತೆ. ಇದಕ್ಕೆ ಮೋಸ್ಟ್ಲಿ ತಂಪಾಗಿರ್ಬೇಕು ಅನ್ಸುತ್ತೆ ವಾತಾವರಣ. ಸೂಕ್ಷ್ಮವಾದ ಗಿಡ ನೋಡಿ. ಇದು ಪಾಟ್ ಮ್ಯಾಚಿಂಗ್ ಆಗುತ್ತೆ. ಪಾಟನ್ನು ಇದೇ ತರ ಇದೆಲ್ಲ ಕಲರ್ ಸ್ವಲ್ಪ. ಹಿಂಗೆ ಒಂದೊಂದ್ಸಾರಿ ನಾನೇನೋ ಎಕ್ಸ್ಟ್ರಾ ಗಿಡ ಬಂದ್ಬಿಟ್ಟಿದೆ, ತೆಗ್ದಿಡೋಣ ಅಂತಿದ್ನಿ. ನೋಡ್ಸುತ್ತಾ ಇದು ಹೊಸದಾಗಿ ಹೋಗ್ಬಿಟ್ಟು ತೆಗಿ ಮುಟ್ಲೇಬಾರ್ದು. ಅಲ್ಲೇ ನಾನು ಇವ್ರ ಹತ್ರ ಬೊನ್ಸಾಯಿ ಥರ ಇದೆ. ಎಮ್ಮ ಜಡೆ ಕೂದಲಿದ್ದು ಅಲ್ಲ ಎಮ್ಮ. ಇವರು ಆಫ್ರಿಕಾ ಅವರು ಏನೋ ಜಡೆಗಳು ಹಾಕೊಂಡಿರ್ತಾರಲ್ಲ, ಕರೆಕ್ಟ್ ಬ್ರೈಡ್ಸ್ ಹಾಕೊಂತಾರಲ್ಲ ಆ ಥರ ಎಮ್ಮ ಗ್ರೀನ್ ಕಲರ್ ಜಡೆ ಹಾಕೊಂಡಿದ್ದಾಳೆ. ಇದು ಚೆನ್ನಾಗಿದೆ. ಇದು ಬೊನ್ಸಾಯಿ ಥರ ನೀನೇ ರೆಡಿ ಮಾಡಿಬಿಟ್ಟಿದ್ದೆ. ಹೌದಾ, ಚೆನ್ನಾಗಿದೆ. ಇವೆಲ್ಲ ನಾನು ಮೇಂಟೈನ್ ಮಾಡಲಿಲ್ಲ, ಔಟು ಮೇಂಟೈನ್ ಮಾಡಬೇಕು. ಇದು ಸೂಪರ್ ಆಗೈತನ. ಇದು ನೋಡು, ಹೊಸ ಗಿಡ ಆಂಟಿ ತಗೊಂಡು ಕೊಟ್ಟರು. ಯಾವ ಥರ ಬಂದಿದೆ ಅದೇ ಇತ್ತು ನನ್ನ ಹತ್ರ ಅಂಥದ್ದು ಒಟ್ಟಚ್ಚು. ಇದು ಒಂದು ಕಾಡು ಥರ, ಕಾಡಲ್ಲಿ ಇರ್ತಾವಲ್ಲ ಹಂಗಿದೆ ಇದು. ಕ್ಯಾಸಲ್ ಕ್ಯಾಕ್ಟಸ್ ಅಂತಾರೆ ಅದನ್ನು. ಕಾಡು ಊರುಗಳ ಹತ್ರ ಇರ್ತೈತಿ. ಇದರಲ್ಲಿ ಮುಳ್ಳೆಲ್ಲ ಇರೋದು. ಆದರೆ ಇದು ಒಂದು ಸಣ್ಣ ಪಾರ್ಟಲ್ಲಿದೆ ಅಂದರೆ ನೋಡು ಎಷ್ಟು ಕ್ಯೂಟಾಗಿದೆ. ಇವೆಲ್ಲ ಹೊಟ್ಟೋಗ್ಬಿಟ್ರು. ಓ, ಇವೆಲ್ಲ ಸೇಲ್ಗೆ ಅಂತ ತಗೊಂಡು ಬಂದಿದ್ದ? ಸೇಲ್ಗೆ ಅಂತ ತಗೊಂಡಿದ್ದು, ಯಾರು ಕೇಳಲಿಲ್ಲ. ಬೊನ್ಸಾಯಿ ಎಷ್ಟವು? 450. ನಿಮ್ಮ ಮನೇಲಿ ಇರೋದು ಈ ಎಲೆ ಡಾರ್ಕ್ ಆಗಿದೆ. ನನ್ನ ಹತ್ರ ಇರೋದು ಇಷ್ಟು ಡಾರ್ಕ್ ಇಲ್ಲ. ಇದರದ್ದು ಇದು ಗುಟ್ಟು ತಗೊಂಡ. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ಯಾ. ಹಿಂದೆ ಮರ ಎಲ್ಲ ಇಟ್ಟು. ಸೂಪರ್ ಆಗೈತೈತೆ. ಬುದ್ಧ ನಮ್ಮ ಹೊಸದೇವ್ರಿಗೆ ತಂದಿದ್ದು ಮರ ರೀಯೂಸ್ ಆಗ್ತಾ ಇದೆ. ಚೆನ್ನಾಗಿದೆ. ಒಬ್ಬ ಇದು ಹೂವು ಬಿಟ್ಟಾಗ ಏನು ಸಖತ್ತಾಗಿರುತ್ತಲ್ಲ. ನಿನ್ ಕ್ಯಾಮಿಲಿಯಾ ನೋಡಿದ್ವ ಮನೆಯೇ ನರ್ಸರಿಯಲ್ಲಿ 15,000 ಗಿಡ ಇತ್ತು. 15,000 ಹೇಳಿದ್ರು, ಇಷ್ಟ ಹತ್ರ ಇತ್ತು. ಅದೇ ಅಲ್ಲಿ. ಪರವಾಗಿಲ್ಲ, ಹಂಗಾದ್ರೆ ಅಲ್ಲಿ 3,500. ತುಂಬಾ ಎಷ್ಟು ಹತ್ರ ಇತ್ತು? ನೀನು ಹೇಳೋ ಅಷ್ಟು ಹತ್ರ ಇತ್ತು. ಇವು ಅಮ್ಮ ಯಾಕೋ 15,000 ಹೇಳ್ಬಿಟ್ಲು. ಎಲ್ಲಿ? ಅದೇ ನಾವು ದಾಸವಾಳ ಬೇಕಾಗಿತ್ತು. ಕೆಮಿಲಿಯಾ? ಇಲ್ಲ ಹೇಳ್ತಾ ಇದ್ರು ಹೊರಗಡೆ ಇನ್ನೂ ಕಾಸ್ಟ್ಲಿ ಇದೆ ಅದು ಅಂತ ಹೇಳ್ತಾ ಇದ್ರು ಅವರು. ಈಗ ನೋಡಿ, ಇದೆ ಅಜಿಲಿಯಾ. ಅದೇ ಅಜಿಲಿಯಾ ಕೆಮಿಲಿಯಾ ಅಂತ ಅಂದಲ್ಲ, ಇದು ಅಜಿಲಿಯಾ. ಇದು ಚೆನ್ನಾಗಿರುತ್ತೆ. ಬಿಸಿಲು ಜಾಸ್ತಿ ಆಯ್ತು ಇದಕ್ಕೆ. ಇಟ್ಬಿಡೋಣ. ಹೌದು, ಎಷ್ಟು ರೋಸ್ ಥರನೇ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಇದು ಈ ಗಿಡ. ವಾ, ಏನೋ ಹಿಂಗೈತೆ ಇದು. ಸೂಪರ್ ಆಗೈತೆ. ಏನು ಸುತ್ತಲೂ ಬೇರೆ ಇದೆ. ಬಟ್ಟೆ ಹಾಕಿದ್ದೆ, ಗಾರ್ಡನ್ ಕ್ಲಾತ್ ಹಾಕ್ಬಿಟ್ಟು ಕಲ್ಲು ಹಾಕಕ್ಕೆ. ಇವಾಗ ಅದನ್ನ ತೆಗಿಬೇಕು. ತೆಗೆದಕ್ಕೆ ಶೇಪ್ ಚೆನ್ನಾಗಿ ಬಂದಿಲ್ಲ. ಅಲ್ಲ, ಅದಿರೋದಕ್ಕೆ ಮೋಸ್ಟ್ಲಿ ಮತ್ತೆ ಗಿಡಗಳು ಬರ್ತಾ ಇಲ್ಲ. ನಾನು ನೋಡು 800-900 ಹೇಳಿದ್ರು ನರ್ಸರಿಯಲ್ಲಿ. ನೀವು ಬೇಕಾದ್ರೆ ತಗೋ. ಬೇಕು. ಎಲ್ಲಿದೆ? ಅದೇ ನಾನು ದಾಸವಾಳ ತಗೊಂಡಿದ್ದೆ ನರ್ಸರಿಯಲ್ಲಿ. ಎಲ್ಸರಿ ಇರೋದು ಈಗ ಇದು ಹಿಂಗೆ ಬಂದಿರುತ್ತೆ. ಇವುಗಳು
ಒಬ್ಬ ನಾವು ಎತ್ಕೊಂಡೋಗಿ ಹಾಕಿದ್ರೆ ಬರೋದೇ ಇಲ್ಲ ಇವು ಇಂಥವು. ಅಪ್ಪ ಇದು ಅಷ್ಟೇ ಯಾವ್ದನ್ನ ಎತ್ತಿ ಬೊಂಬೆ ತಲೆ ಮೇಲೆ ಕೂಡ ಒಳ್ಳೆ ಕೂದಲು ಥರ ಐತೆ. ಜಡೆ ಹಿಂಗೆ ಬೋರಾದಾಗ ಈ ಗಾರ್ಡನಲ್ಲಿ ಕೂತು ಬಿಡ್ತೀಯ. ಇಲ್ಲಡ ಈ ಗಿಡ ನನ್ನ ಹತ್ರ ಎಷ್ಟು ಚೆನ್ನಾಗಿದೆ, ಸಪೋರ್ಟ್ ಕೊಟ್ಟಿದ್ದೀನಿ ನಾನು. ಯಾಕೆ ಇವಾಗ ಹಿಂಗೆ ಬಗ್ಸಿರೋದು ಇದು? ಅದು ಎಷ್ಟು ಚಿಕ್ಕ ಜಾಗನಲ್ಲ ಅದು, ಪಾಟ್ ಅಲ್ಲ. ಹಾಂ ಇದು ನಮ್ಮದು ಸಕ್ಯುಲೆಂಟ್ ಗಾರ್ಡನ್. ಇಷ್ಟು ವಾವ್ ಸೂಪರ್ ಆಗೈತೆ. ಸಕ್ಯುಲೆಂಟ್ಸ್ ಇವು ನೋಡು ಸಕ್ಕತ್ತಾಗಿದೆ. ಅಪ್ಪ ಇದರಲ್ಲಂತೂ ನನಗೆ ನೀನು ಎಷ್ಟು ವರ್ಷದಿಂದ ಈ ಗಿಡ ನಿನ್ನ ಫ್ರೆಂಡ್ ಕಲ್ಲರ್ ಒಳ್ಳೆ ರೆಡ್ಡು. ಅಲ್ಲಿ ಗಿಡಗಳು ನೆಲಕ್ಕೆ ಹಾಕ್ಬಿಟ್ಟಿದ್ಯಾ? ಹಾಂ ಸಕ್ಕತ್ತಾಗಿದೆ. ಏನು? ಓ ದಾಸವಾಳ ಆಗ್ಲೂ ತಂದಿದ್ಯಾ? ಯಾರಿಗೋ ಬೇಕು ಆರ್ಡ್ರಿಗೆ. ಓ ಹೌದಾ? ಬದನೆಕಾಯಿ ಗಿಡಗಳು ಅದಾ ಮಿಕ್ಕೋಗಿರೋದು. ಸ್ಟಾಲಲ್ಲಿ ಮಿಕ್ಕಿರೋ ಬದನೆಕಾಯಿ. ಅದೇ ಎಂಥವು? ಉದ್ದ ಬದನೆಕಾಯಿ. ನಾನು ಸ್ವಲ್ಪ ಎತ್ಕೊಡತ್ತೀನಿ. ಅದು ಪಪ್ಪಾಯನಂತೆ. ಕಮ್ಮಿ ಇಲ್ಲಿ ಬಂದು ನೋಡಿ ಮಾಡು, ಅದ್ರ ಸೌಂಡ್ ಜೊತೆ ಚೆನ್ನಾಗಿರುತ್ತೆ. ಕಚ್ಚಲ್ಲ? ಇಲ್ಲ ನೀನು ಅನ್ಕೊಂಬೇಡ ಇಲ್ಲಿ ಬರ್ತದೆ ಗುಯ್ ಗುಯ್ ಅಂತ. ನೀನು ಅವ್ರ ಪಾಡ್ಕಾದ್ರು ಬಿಟ್ಬಿಡು. ಕಮ್ಮಿ ಇಲ್ಲಿ ಬಂದು ನೋಡಿ ಮಾಡು, ಅದ್ರ ಸೌಂಡ್ ಜೊತೆ ಚೆನ್ನಾಗಿರುತ್ತೆ. ಕಚ್ಚಲ್ಲ? ಇಲ್ಲ ನೀನು ಅನ್ಕೊಂಬೇಡ ಇಲ್ಲಿ ಬರ್ತದೆ ಗುಯ್ ಗುಯ್ ಅಂತ.